ಹಾಯ್ ಹಲೋ ವೆಲ್ಕಮ್ ಟು ಪರಿಸ್ ಮಿನಿ ವರ್ಲ್ಡ್. ಇವತ್ತು ನಾನು ಒಂದು ಚಿಕ್ಕ ಕಥೆ ಹೇಳ್ತೀನಿ. ಅದು ಏನಂದರೆ, ಚಿಕ್ಕ ಮಕ್ಕಳಿಗೆ ಮಾತ್ರ, ಅಂದರೆ ಪುಟಾಣಿ ಮಕ್ಕಳಿಗೆ. ಒಂದೂರಲ್ಲಿ ಇಬ್ಬರು ಅಣ್ಣ ತಮ್ಮರು ಇರ್ತಾರೆ, ರಾಮಣ್ಣ ಸೋಮಣ್ಣ ಅಂತ. ಅವ್ರಿಗೆ ಆ ಊರಲ್ಲಿ ಮನೆ ಇರಲ್ಲ, ತಂದೆ ತಾಯಿ ಯಾರೂ ಇರಲ್ಲ, ಅನಾಥರವರು. ಹಂಗಾಗಿ ಅವರು ಏನು ಮಾಡ್ತಾರೆ ಅಂದರೆ, ಊರು ಬಿಟ್ಟು ಸ್ವಲ್ಪ ಆ ಕಡೆಗೆ ಹೋಗ್ತಾರೆ, ಅಂದರೆ ಊರು ಆಚೆ ಕಡೆಗೆ ಹೋಗ್ತಾರೆ. ಅಲ್ಲಿ 2 ಮಾವಿನ ಗಿಡ ಇರ್ತವೆ. ರಾಮಣ್ಣ ಏನಂತಾರೆ, ರಾಮಣ್ಣ ದೊಡ್ಡವರು, ಸೋಮಣ್ಣ ಚಿಕ್ಕವರು. ಆಮೇಲೆ ರಾಮಣ್ಣ ಏನಂತ ಹೇಳ್ತಾರೆ ಅಂದರೆ, ನೀನು ಒಂದು ಮರ ಕೆಳಗಡೆ, ನಾನೊಂದು ಮರ ಕೆಳಗಡೆ ಇರೋಣ, ಹಂಗೆ ಜೀವನ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಆಯಿತು ಅಂತ ಮರ ಕೆಳಗಡೆ ಇರ್ತಾರೆ. ಮಾವಿನಣ್ಣು ಬರ್ತವೆ. ಆ ಮಾವಿನಣ್ಣು ಅವರು ಮಾರ್ಕೆಟ್ಗೆ ಹೋಗಿ ದಿವಸ ಮಾರ್ಕೊಂಡು ಬಂದು ಹಂಗೆ ಜೀವನ ಮಾಡ್ತಾಯಿರ್ತಾರೆ. ರಾಮಣ್ಣನಿಗೂ ಸೋಮಣ್ಣನಿಗೂ ಒಂದು ದಿವಸ ಮದುವೆ ಆಗುತ್ತೆ. ಆಮೇಲೆ ಇಬ್ರಿಗೂ ಒಂದೊಂದು ಮಗು ಹುಡ್ತಾರೆ. ಮಗು ಹುಟ್ಟಿದ ಮೇಲೆ ಇಬ್ಬರು ಆಚೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಮರ ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ರಾಮಣ್ಣನ ಅವರು ಮರ ಇರುತ್ತಲ್ವ, ಮಾವಿನ ಮರ, ಅಲ್ಲಿ ಒಂದು ಗಿಣಿ ಬಂದು ಮಾವಿನ ಹಣ್ಣು ತಿಂತಾ ಇರುತ್ತೆ. ರಾಮಣ್ಣನ ಮಗ ನೋಡ್ಬಿಡ್ತಾನೆ. ಅದು ಅದೇ ನಮ್ಮ ಮಾವಿನ ಹಣ್ಣು ತಿಂತೈತೆ ಗಿಣಿ ಅಂತ ಅವ್ರ ಅಮ್ಮನ ಕೂಗ್ತಾನೆ, ಅಮ್ಮ 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 ಅಂತ. ಯಾಕಪ್ಪ ಅಂದರೆ, ನೋಡಿ ಗಿಣಿ ನೋಡಿ ನಮ್ಮ ಮಾವಿನ ಹಣ್ಣು ತಿಂತೈತೆ ಅಂತ ಒಂದು ಕಲ್ಲು ತಗೊಂಡು ಆ ಗಿಣಿಗೆ ಹೊಡಿತಾನೆ. ಅದು ಎದ್ದು ಹೋಗುತ್ತೆ. ಆಮೇಲೆ ಸೋಮಣ್ಣನವ್ರ ಮರದ ಮೇಲೆ ಬಂದು ಇನ್ನೊಂದು ಸಾರಿ ಮಾವಿನ ಹಣ್ಣು ತಿಂತಾ ಇರುತ್ತೆ. ಸೋಮಣ್ಣನ ಮಗ ಏನು ನೋಡ್ತಾ ಇತ್ತು, ಅದನ್ನು ತುಂಬ ಖುಷಿ ಪಡ್ತಾ ಇರ್ತಾರೆ. ಗಿನಿ ಎಷ್ಟು ಚೆನ್ನಾಗಿ ತಿಂತೈತೆ ಅಲ್ವಾ ಮಾವಿನ ಹಣ್ಣು ಅಂತ. ಆಮೇಲೆ ಅವ್ರ ಅಮ್ಮನ ಕೂಗ್ತಾರೆ, ಅಮ್ಮ ಬಾ ಇಲ್ಲಿ ಅಂತ. ಆಮೇಲೆ ಅವರಮ್ಮ ಬರುತ್ತೆ, ಯಾಕಣೋ ಇಷ್ಟು ಚೆನ್ನಾಗಿ ನಗ್ತಾ ಇದೆಯಾ, ಏನು ಇಷ್ಟು ಖುಷಿದಲ್ಲಿದೆಯಾ, ಯಾಕೆಂದರೆ ನೋಡು ನಮ್ಮ ಮರದ ಮೇಲೆ ಗಿನಿ ಕೂತ್ಕೊಂಡು ಮಾವಿನ ಹಣ್ಣು ಎಷ್ಟು ಚೆನ್ನಾಗಿ ತಿಂತೈತೆ ಅಲ್ವೇನಮ್ಮ ಅಂತ. ಅವರಮ್ಮ ಅದಕ್ಕೂ ಖುಷಿ ಪಡುತ್ತೆ. ಯಾಕಂದರೆ ಪಾಪ ಅವಕ್ಕೂ ಬಾಯಿ ಇರಲ್ಲ, ಏನಿಲ್ಲ, ಅದಕ್ಕೂ ಹೊಟ್ಟೆ ಹಚ್ಚುತ್ತಾ ಇರುತ್ತೆ ಅಲ್ವಾ, ಮಾವಿನ ಹಣ್ಣು ತಿನ್ನಲಿ ಬಿಡಿ ಅಂತ ಸುಮ್ಮನೆ ಆಗ್ತಾರೆ. ಆಮೇಲೆ ಆ ಗಿನಿ ಏನು ಮಾಡುತ್ತೆ, ದಿವಸ ರಾಮಣ್ಣನ ಮರ ಮೇಲೆ ಹೋಗಿ ಹಣ್ಣು ತಿನ್ನೋದು, ಅವ್ರ ಮಗ ಕಲ್ಲು ತಗೊಂಡು ಹೊಡಿಯೋದು ದಿವಸ ಆಗುತ್ತೆ. ಆಮೇಲೆ ಸೋಮಣ್ಣನವ್ರ ಮರ ಮೇಲೆ ಬಂದು ಹಣ್ಣು ತಿನ್ಕೊಂಡು ದಿವಸ ಹಿಂಗೆ ಆಗ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ, ಹಣ್ಣುಗಳು ಎಲ್ಲ ಕಾಯೋದಿಲ್ಲ. ಅಂದರೆ ಅದು ಕಾಲ ಆಗಿರುತ್ತೆ ಅಲ್ವಾ. ಎಷ್ಟು ದಿವಸ, ಒಂದು 3 ತಿಂಗಳು ಮಾವಿನ ಹಣ್ಣು ಬರೋದು ಅಷ್ಟೇ ತಾನೇ. 3 ತಿಂಗಳು ಬಂದಮೇಲೆ ಅದು ಅವರು 6 ತಿಂಗಳು ಮಾತ್ರ ಜೀವನ ಮಾಡ್ತಾರೆ. ಆಮೇಲೆ ದುಡ್ಡಿರಲ್ಲ. ಆಮೇಲೆ ಸೋಮಣ್ಣನ ಮಗ ಏನು ಮಾಡ್ತಾನೆ, ಅಮ್ಮ ಹೊಟ್ಟೆ ಹಸಿತೈತೆ ಏನನ್ನ ಕೊಡೋದು, ಪಾಪ ಏನನ್ನ ಇದ್ರೆ ತಾನೇ ಮನೇಲಿ ಅವ್ರಿಗೆ ಕೊಡೋಕ್ಕೂ ಏನೂ ಇರಲ್ಲ ಅಲ್ವಾ. ಹಂಗೆ ಅಳ್ತಾ ಇದ್ದರೆ ಆ ಗಿಣಿ ಬರುತ್ತೆ. ಒಂದು ದಿವಸ ಬಂದು ಆ ಹುಡುಗನ ಮುಂದೆ ಕೂತ್ಕೊಂಡು, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾಳೆ. ಗಿಣಿಗೆ ಮಾತು ಬರುತ್ತೆ, ಅದು ದೇವದೂತೆ ಅದು ಗಿಣಿ. ಆಮೇಲೆ ಆ ಹುಡುಗ, ನಿಮಗೂ ಮಾತು ಬರ್ತಾವಾ ಅಂತ ಗಿಣಿನ ಕೇಳಿದೆ. ಗಿಣಿ ಅವಾಗ ಅನ್ನುತ್ತೆ, ನಾನು ದೇವದೂತೆ ಅಂತಾರೆ ನನ್ನನ್ನು. ಆಯಿತು, ನಿಮ್ಮಪ್ಪ ಎಲ್ಲೋಗಿದ್ದಾರೆ ಅಂದರೆ, ನಮ್ಮಪ್ಪ ಮನೆಯಲ್ಲೇ ಅವರೇ ಅಂದರೆ, ಆಯಿತು 2-3 ಚೀಲಗಳು ತಗೋ, ನಾವು ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹಣ, ಆಮೇಲೆ ದುಡ್ಡು ಚಿನ್ನ ಎಲ್ಲನೂ ಇರುತ್ತೆ, ವಜ್ರ ವೈಡೂರಗಳು ಎಲ್ಲ ಇರ್ತವೆ, ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟು ತಗೊಳ್ರಿ ಅಂತ. ಆಮೇಲೆ ಆ ಹುಡುಗ ಅವ್ರ ಅಪ್ಪನ ಹತ್ರಕ್ಕೆ ಹೋಗ್ತಾನೆ, ಅಪ್ಪ ಗಿಣಿ ಹಿಂಗೆ ಹೇಳ್ತಾ ಇದ್ದೆ, ಚೀಲಗಳೆಲ್ಲ ತಗೋ ಅಂತ. ಅವರಪ್ಪ ಏನಂತಾರೆ, ಒಂದು ಚೀಲ ತಗೊತಾರೆ. ಒಂದು ಚೀಲ ತಗೊಂಡು ಹೋಗೋಣ ಗಿಣಿ ಅಂತ ಕೇಳ್ತಾರೆ. ಆಯಿತು, ನಾನು ಹೆಗಲ ಮೇಲೆ ಕೂತ್ಕೊ, ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಲೋಕಕ್ಕೆ ಅಂತ. ಆಯ್ತು ಅಂತ ಅವ್ರು ಕೂತ್ಕೊಂಡ್ಮೇಲೆ ಬಾಗಿಲು ಹಿಂಗೆ ತೆಗಿದ ತಕ್ಷಣವೇ ವಜ್ರ ವೈಡೂರ ಚಿನ್ನ ಏನು ಜಾಸ್ತಿ ಇರುತ್ತೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಸೋಮಣ್ಣ ಏನು ಮಾಡ್ತಾನೆ, ಅರ್ಧ ಚೀಲಕ್ಕೆ ಮಾತ್ರ ತುಂಬ್ಕೊತಾರೆ. ಗಿಣಿ ಕೇಳುತ್ತೆ, ಯಾಕೆ ನೀವು ಅರ್ಧ ಚೀಲ ತುಂಬ್ಕೊಂಡಿದ್ದೀರಿ, ಫುಲ್ ಚೀಲ ಯಾಕೆ ತುಂಬ್ಕೊಂಡಿರಲಿಲ್ಲ ಅಂತ. ಆವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು, ನನ್ನ ಮಗ, ನಮ್ಮ ಹೆಂಡತಿ, ನಾವು 3 ಜನನೇ ತಾನೇ, ಸಾಕು ನಮಗೆ ಇದೆ ಅಂತ. ಮತ್ತೆ ಭೂಲೋಕಕ್ಕೆ ಬಂದುಬಿಡ್ತಾರೆ. ಭೂಲೋಕಕ್ಕೆ ಬಂದು ಅದು ಹೆಂಡತಿಗೆಲ್ಲ ಹೇಳ್ತಾರೆ. ಆಮೇಲೆ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾಯಿರ್ತಾರೆ, ಚೆನ್ನಾಗಿರ್ತಾರೆ. ಆಮೇಲೆ ಏನಾಗುತ್ತೆ, ರಾಮಣ್ಣನಿಗೂ ನೋಡಿಬಿಟ್ಟು ಹೊಟ್ಟೆ ಕಿಚ್ಚಾಗುತ್ತೆ. ಅಲ್ಲೇ ನನ್ನ ತಮ್ಮ ಎಷ್ಟು ಚೆನ್ನಾಗವನೆ, ಹೆಂಗಿದ್ದಾನೆ, ಹೆಂಗಾಗವನೆ ಅಂತ ಹೋಗಿ ಕೇಳಿದರೆ ಹಿಂಗೆ ಸ್ಟೋರಿ ಹೇಳ್ತಾರೆ. ಇಲ್ಲಿ ದಿವಸ ಒಂದು ಗಿಣಿ ಬರುತ್ತಲ್ವ, ಆ ಗಿಣಿ ನಮಗೆ ಅವ್ರ ಲೋಕಕ್ಕೆ ಕರ್ಕೊಂಡೋಗಿ ಹಿಂಗೆ ದುಡ್ಡು ಎಲ್ಲ ಕೊಟ್ಟೈತಿ ಅಂತ. ಆಮೇಲೆ ಅವ್ರಿಗೆ ಆಸೆ ಜಾಸ್ತಿ ಆಗುತ್ತೆ. ಅವ್ರೂ ಗಿಣಿ ಬಂದರೆ ಸೇಮ್ ಇದೇ ಥರ ಮಾಡ್ತಾರೆ, ನಕ್ಕೋದು ಅದು ಇದು ಅಂತ. ಒಂದು ದಿವಸ ಅವ್ರ ಮಗನೂ ಅಳ್ತಾ ಇರ್ತಾರೆ. ಯಾಕೆ ಅಳ್ತಾ ಇದೆಯಾ ಅಂದರೆ, ನನಗೆ ಹೊಟ್ಟೆ ತಿಂತೈತೆ ಅಂದರೆ, ಆಯಿತು ಬಿಡಿ, ನೀವು ಒಂದೇ ಚೀಲ
ಇವ್ರಿಗಾದರೆ ಜಾಸ್ತಿ ಚೀಲ ಹೇಳಿರ್ತಾರೆ, ಬಟ್ ಇವ್ರಿಗೂ ಮಾತ್ರ ಒಂದೇ ಚೀಲನೇ ಹೇಳೋದು. ಒಂದು ಚೀಲ ತೊಗೊಂಡು ಬರ್ರಿ, ವಜ್ರ ವೈಡೂರ ದುಡ್ಡು ಹಣ ಎಲ್ಲ ತಗೊಂಡು ಬರ್ಬೋದು ಅಂತ ಹೇಳುತ್ತೆ. ಅವ್ರಿಗೆ ಆಸೆ ಜಾಸ್ತಿ ಅಲ್ವಾ, ಜಾಸ್ತಿ 3-4 ಚೀಲ ತಗೊಂಡೋಗ್ತಾರೆ. ತಗೊಂಡೋಗಿದ್ರೆ ಅವರು ಸೇಮ್ ಗಿಣಿ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಅವ್ರ ಲೋಕಕ್ಕೆ ಹೋದ್ಮೇಲೆ ಸೇಮ್ ಇವ್ರಿಗೆ ಹೆಂಗಾಗೈತೋ ಹಂಗೆ ಆಗ್ಬಿಟ್ಟಿದ್ದು. ಬಾಗಿಲು ತೆಗೆದ ತಕ್ಷಣ ವಜ್ರ ವೈಡೂರ ದುಡ್ಡು ಎಲ್ಲನೂ ಇರುತ್ತೆ. ಅವ್ರಿಗೆ ತುಂಬ ಆಸೆ ಆಗುತ್ತೆ. ಆಸೆ ಆಗಿ 3-4 ಚೀಲ ತುರ್ಕಿ ಎಲ್ಲನೂ ಇಟ್ಕೊತಾರೆ. ಆಮೇಲೆ ಗಿಣಿ ಕೇಳುತ್ತೆ, ಯಾಕೆ ನೀವು 3 ಜನನೇ ಅಲ್ವಾ, ಇಷ್ಟೊಂದು ದುಡ್ಡು ಏನು ಮಾಡ್ತೀರಿ ಅಂತ ಗಿಣಿ ಕೇಳುತ್ತೆ. ಗಿಣಿ ಕೇಳೋವಾಗ ಅವ್ರು ಅಂತಾರೆ, ನೀವೇ ತಾನೇ ನಿಮ್ಮ ಲೋಕಕ್ಕೂ ಕರ್ಕೊಂಡು ಬಂದಿರೋದು, ನಮ್ಗೆ ಇಷ್ಟ ಬಂದಿರೋದು ನಾವು ತಗೊತೀವಿ, ನಮ್ಮನೀಗ ನೀವು ನಮ್ಮ ಲೋಕಕ್ಕೆ ಬಿಡಿ ಅಂತಾರೆ. ಪಾಪ ಗಿಣಿ ಏನು ಮಾಡುತ್ತಂದರೆ, ನೀವಿಬ್ಬರೇ ಭಾರ ನನಗೆ, ಆಮೇಲೆ 2-3 ಚೀಲಗಳು ನನಗೆ ಓರೋಕ್ಕಾಗಲ್ಲ, ಇಲ್ಲೇ ಬಿಟ್ಬಿಡ್ರಿ ಅಂತ. ಇಲ್ಲ ನಮಗೆ ಬೇಕು ಅಂತಾರೆ. ಆಮೇಲೆ ಏನಾಗುತ್ತೆ, ಆಯ್ತು ಬಿಡಪ್ಪ ಎಷ್ಟೋ ಕಷ್ಟದಿಂದ ಪಾಪ ಅವ್ರು ಹೆಗ್ಲ ಮೇಲೆ ಹಾಕ್ಕೊಂಡು ಹಾರ್ತಾ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಒಂದು ಸಮುದ್ರ ಬರುತ್ತೆ. ಸಮುದ್ರ ಮೇಲೆ ಹಕ್ಕಿಗಳು ಹಾರೋಕ್ಕೆ ತುಂಬ ಕಷ್ಟ. ಆಮೇಲೆ ಹೇಳುತ್ತೆ, 1 ಚೀಲ ಕೆಳಗಡೆಗೆ ಬಿಸಾಕ್ರಿ, ನನಗೆ ತುಂಬ ನೋವ್ತೈತೆ ಅಂತ ಕೇಳುತ್ತೆ. ಇಲ್ಲ ನಮಗೆ ಬೇಕು, ಹಂಗೆ ಹಿಂಗೆ ಅಂತ ಹಠ ಮಾಡ್ತಾರೆ. ಪಾಪ ಆ ಗಿಣಿಗೂ ಆಗಲ್ಲ. ಆಮೇಲೆ ಏನು, ಪ್ಲೀಸು ಒಂದನ್ನು ಬಿಸಾಕ್ರಿ ಅಂದರೆ ಆಗಲ್ಲ. ಅದಕ್ಕೆ ನಾವು ಮೇಲೆ ಹಾರೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗುತ್ತೆ, ತುಂಬ ನೋವ್ತಾ ಇರುತ್ತೆ. ಏನಾಗುತ್ತೆ, ಹಿಂಗೆ ಅಂತ ಶೇಕ್ ಆಗುತ್ತೆ, ಅಲ್ಲಾಡಿದ್ಮೇಲೆ 1-2 ಚೀಲ ಕೆಳಗಡೆಗೆ ನೀರಲ್ಲಿ ಬಿದ್ದೋಗುತ್ತೆ. ಆಮೇಲೆ ಇನ್ನು ಸ್ವಲ್ಪ ಹಂಗೆ ಭಾರ ಆಗುತ್ತಲ್ಲ, ಅವ್ರೂ ಕೆಳಗಡೆಗೆ ಬಿದ್ದು ಅವರೆಲ್ಲ ನೀರು ಪಾಲಾಗಿಬಿಡ್ತಾರೆ. ಆಮೇಲೆ ಅವ್ರಿಗೆ ಹೆಂಗೋ ಈಜು ಬಂದು ಆಚೆಗೆ ಬಂದುಬಿಡ್ತಾರೆ. ಏನಕ್ಕಂದರೆ ಈ ಕತೆ ಹೇಳ್ತಾ ಇರೋದು ದುರಾಶೆ ದುಃಖಕ್ಕೂ ಮೂಲ ಅಂತ. ಈಗ ಅವರು 1 ಚೀಲ ತಗೋ ಅಂತ ಅಂದರೆ 3-4 ಚೀಲ ತಗೊಂಡ್ರಲ್ವ, ಆ ಗಿಣಿಗೆ ಭಾರ ಆಗುತ್ತೆ, ಎತ್ಕೊಂಡೋಕ್ಕೂ ಆಗಲ್ಲ. ಈಗ ಅವ್ರ ಲೈಫು ಖತಮ್ ಆಯ್ತಾ, ಎಲ್ಲ ಹಾಳಾಗೋಯ್ತಾ. ಈಗ ಅದೇ ಸೋಮಣ್ಣ ನೋಡಿ, ಅವ್ರಿಗೆ ಆಸೆ ಇಲ್ಲ, ಬರೀ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡೋಗಿದ್ದಾರೆ. ಅವ್ರ ಹೆಂಡತಿ ಮಗ ಎಲ್ಲ ಚೆನ್ನಾಗಿದ್ದಾರೆ ಅಲ್ವಾ. ಅದಕ್ಕೆ ನೀವು ಜಾಸ್ತಿ ಯಾವುದಕ್ಕೂ ಆಸೆ ಪಡಬಾರ್ದು ಅಂತ ಈ ಕಥೆಯಲ್ಲಿ ಸಾರಾಂಶ ಆಯಿತಾ. ಬಾಯ್. ನನ್ನ ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಬಾಯ್.